ನಿಲ್ಲದ ಆಪರೇಷನ್ ಆಡಿಯೋ ಕೆಸರಚಾಟ, ಶಾಸಕರ ಆಮಿಷ ವಿಷಯದಲ್ಲಿ ದಿನಕ್ಕೊಂದು ಹೇಳಿಕೆ, ನಾಯಕರ ಮಧ್ಯೆ ರಾಜೀನಾಮೆ ಸವಾಲ್ ಶುರುವಾಗಿದೆ. ಆಡಿಯೋ ಬಗ್ಗೆ ಯಡಿಯೂರಪ್ಪ ತಪ್ಪೊಪ್ಪಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ನನ್ನದೇ ಅಂತ ಸಾಬೀತಾದ್ರೆ ರಾಜೀನಾಮೆ ಅಂತ ಯಡಿಯೂರಪ್ಪ ಹೇಳಿದ್ರು. ಈಗ ಅವರೇ ಒಪ್ಪಿಕೊಂಡಿದ್ದಾರೆ, ರಾಜೀನಾಮೆ ನೀಡಲಿ ಅಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಬಿಎಸ್ವೈ ನಡ್ಕೊಳ್ಳಲಿ ಅಂತ ಅವರು ಸವಾಲು ಹಾಕಿದ್ದು, ಬಿಎಸ್ವೈ ರಾಜೀನಾಮೆ ನೀಡಿ ಮನೆಗೆ ಹೋಗ್ಲಿ ಅಂತ ಹೇಳಿದ್ದಾರೆ. ಆಡಿಯೋ ಬಗ್ಗೆ ಯಡಿಯೂರಪ್ಪ ತಪ್ಪೊಪ್ಪಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಆರೋಪ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅವರೇ ಒಪ್ಪಿಕೊಂಡಾಗಿದೆ, ನಂದೇ ಧ್ವನಿ ಅಂತ. ಹಾಗಾದ್ರೆ ರಾಜೀನಾಮೆ ಕೊಡ್ಲಿ ಅಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು, ನಂದೇ ವಾಯ್ಸ್ ಆದ್ರೂ ರಾಜೀನಾಮೆ ಕೊಡ್ಬಿಡ್ತೀವಿ. ಈಗ ರಾಜೀನಾಮೆ ಕೊಡ್ಲಿ ಪಾಪ, ಲೆಟ್ ಹಿಮ್ ರಿಸೈನ್, ಲೆಟ್ ಹಿಮ್ ಸ್ಟಿಕ್ ಟು ಹಿಸ್ ವರ್ಡ್ಸ್ ಅಲ್ವಾ. ಅವ್ನು ಕೊಟ್ಟ ಮಾತು, ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಅವ್ರು ಏನ್ ಹೇಳಿದ್ರು, ನಂದೇ ವಾಯ್ಸ್ ಆದ್ರೂ ರಾಜೀನಾಮೆ ಕೊಡ್ಬಿಡ್ತೀವಿ. ಈಗ ರಾಜೀನಾಮೆ ಕೊಡ್ಲಿ ಪಾಪ, ಲೆಟ್ ಹಿಮ್ ರಿಸೈನ್, ಲೆಟ್ ಹಿಮ್ ಸ್ಟಿಕ್ ಟು ಹಿಸ್ ವರ್ಡ್ಸ್ ಅಲ್ವಾ. ಅವ್ನು ಕೊಟ್ಟ ಮಾತು, ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಈಗ ರಾಜೀನಾಮೆ ಕೊಟ್ಟು ಹೋಗ್ಲಿ ಮನೆಗೆ. ಯಡಿಯೂರಪ್ಪ ಕೊಟ್ಟ ಮಾತಿನಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ. ಯಡಿಯೂರಪ್ಪ ಅವ್ರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಯಾವ ಮಾತಿಗೆ ಅವರು ಈ ರೀತಿ ಉತ್ತರವನ್ನ ಕೊಟ್ಟರು, ಮತ್ತೆ ಒಟ್ಟಾರೆ ಅವರು ಹೇಳಿರುವಂತಹ ಮಾತುಗಳೇನೇನು? ಹೌದು ಸುಕನ್ಯಾ, ಈಗಾಗಲೇ ಏನು ಕಾಂಗ್ರೆಸ್ ಶಾಸಕರನ್ನ ಸೆಳೆದುಕೊಂಡು ತಾವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಎಸ್ವೈನವರು ಒಬ್ಬ ಏನು ಶಾಸಕರ ಜೊತೆ ಅಂದ್ರೆ ಒಂದು ಡೀಲ್ ಅನ್ನು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಮಗನ ಜೊತೆ ಏನು ಕೆಲವೊಂದಿಷ್ಟು ಸಂಭಾಷಣೆಗಳನ್ನ ನಡೆಸಿದ್ರು. ಅವರಿಗೆ ಕೆಲವೊಂದಿಷ್ಟು ಹಣದ ಆಮಿಷ ಆಗಿರ್ಬೋದು, ಸಚಿವ ಸ್ಥಾನ ಕೊಡ್ತೀನಿ ಅನ್ನೋ ಒಂದು ಕೆಲವೊಂದಿಷ್ಟು ಭರವಸೆಗಳನ್ನ ಈ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡಿದ್ರು. ಆಡಿಯೋ ಈಗಾಗಲೇ ಕುಮಾರಸ್ವಾಮಿ ಪಡಿಸಿ ಯಡಿಯೂರಪ್ಪನವರಿಗೆ ಏರುಸು ಮುರುಸು ಮಾಡಿದ್ದು ಅಂತ ನಾವು ಈಗಾಗಲೇ ಕಾಣ್ತಾ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾಜಿ ಸಿಎಂ ಯಡಿಯೂರಪ್ಪನವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೌದು, ನಾನು ಅಂದ್ರೆ ಮೊನ್ನೆ ದಿನ ಅವರು ನಾನು ಅದು ಆಡಿಯೋ ನಂದೇ ಅಂತ ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಏನೋ ಹೇಳಿದ್ರು. ಆದ್ರೆ ಆ ಹೇಳಿಕೆಗೆ ವ್ಯತಿರಿಕ್ತವಾಗಿ ಇವತ್ತು ಯಡಿಯೂರಪ್ಪನವರು ಮಾತನಾಡಿದ್ದು ನಾನೇ ಮಾತನಾಡಿದ್ದೇನೆ. ಆದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅದರಲ್ಲಿ ನನ್ನ ಹೇಳಿಕೆಗಳನ್ನ ತಿರುಚಲಾಗಿ ಮಾತನ್ನ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಬಾದಾಮಿ ಶಾಸಕರಾಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನು ಬಾದಾಮಿಗೆ ಭೇಟಿ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತಾಡಿಸಿದಾಗ ಯಡಿಯೂರಪ್ಪ ಈಗಾಗಲೇ ಆ ಧ್ವನಿ ನಂದೇ ಅಂತ ಒಪ್ಕೊಂಡಿದ್ದಾರೆ. ಈ ರೀತಿ ಅವರು ತಮ್ಮದೇ ಧ್ವನಿ ಅಂತ ಒಪ್ಕೊಂಡ ಮೇಲೆ ಅವ್ರು ರಾಜೀನಾಮೆ ಕೊಡೋಕೆ ಹೋಗ್ಬೇಕು. ಅವರು ಈಗ ತಕ್ಷಣ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅನ್ನೋ ಮಾತನ್ನ ಹೇಳಿದ್ರು. ತಮ್ಮದೇ ಆದ ಆಡಿಯೋ ಧ್ವನಿ ಅಂತ ಈಗಾಗಲೇ ಸ್ವತಃ ಅವರೇ ಒಪ್ಪಿಕೊಂಡಿದ್ರಿಂದ ಅವರಿಗೆ ಯಾವುದೇ ರೀತಿ ಅವರು ಈ ರಾಜಕೀಯದಲ್ಲಿ ಮುಂದುವರಿಯುವಂತಹ ಒಂದು ನೈತಿಕತೆ ಇಲ್ಲ. ಈ ನಿಟ್ಟಿನಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಧನ್ಯವಾದ ರವಿಮುಖಿ.